ರಾಜೀನಾಮೆ ಕೊಡಬೇಕು, ನಾ ಹೋಗಿ ಬಾಗೇವಾಡಿಗೆ ಹೋಗಿ ನಿಂದಿರ್ತೀನಿ ಅಂತೇಳಿ ಅಲ್ಲೇ ಅವರಿಗೆ ಮಣ್ಣು ಮುಕ್ಕಿಸ್ತೀನಿ ಅಂತ ಹೇಳಿದಂಥ ಒಬ್ಬರು ಬೋಗಸ್ ಗೌಡ ಏನು ಇವತ್ತು ತನ್ನ ಬೋಗಸ್ ಮಾತುಗಳಲ್ಲಿ ಇವತ್ತೇನು ಹೇಳಿದ್ದಾರೆ ಅದಕ್ಕೆ ಅವನ ಸವಾಲನ್ನು ಸ್ವೀಕಾರ ಮಾಡಿ ಇವತ್ತೇನು ರಾಜೀನಾಮೆ ಕೊಟ್ಟಿದ್ದಾರೆ ಮಾನ್ಯ ಶಾಸಕರು. ಅದಕ್ಕೆ ಇವರ ಇಡೀ ನಾಡಿನಲ್ಲಿ ಅಷ್ಟೇ ಅಲ್ಲ ಇಡೀ ರಾಷ್ಟ್ರಕ್ಕೆ ಒಂದು ಮಾದರಿಯಾಗಿ ಇವತ್ತು ನಿರ್ಧಾರ ತಗೊಂಡಿದ್ದಾರೆ. ಅದಕ್ಕಾಗಿ ನಾವು ಇವತ್ತು ನಮ್ಮ ಜಾಯಿಂಟ್ ಆಕ್ಷನ್ ಕಮಿಟಿ ವತಿಯಿಂದ ಮತ್ತು ಜಿಲ್ಲೆಯ ಜನತೆ ವತಿಯಿಂದ ಇವತ್ತು ಮಾನ್ಯ ಸ್ಪೀಕರ್ ಅವರಿಗೆ ಒಂದು ವಿನಂತಿ ಮಾಡ್ತೇವೆ. ಯಾಕಂದರೆ ನಮ್ಮ ಶಾಸಕರು ಒಂದು ಸ್ವಾಭಿಮಾನ ಇಟ್ಕೊಂಡು ನಮ್ಮ ಸಚಿವರು ಇವತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಅವರು ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಭಾಳ ಅತಿ ಅವಶ್ಯ ಇರೋದಕ್ಕಿಂತ ಮತದಾರರಿಗೆ ಭಾಳ ಅವಶ್ಯಕ. ಬಸನಗೌಡ ಇವತ್ತು ಜಿಲ್ಲೆಗೆ ಅವಶ್ಯಕತೆ ಇಲ್ಲ. ಇವತ್ತು ಶಿವಾನಂದ ಪಾಟೀಲ್ ಅವರು, ಎಂ ಬಿ ಪಾಟೀಲ್ ಅವರು ಅಥವಾ ನಮ್ಮ ಇನ್ನಿತರ ಅಭಿವೃದ್ಧಿ ಮಾಡುವಂಥ ನಾಯಕರು ಇವತ್ತು ಅವಶ್ಯಕತೆ ಅದ. ಇಂಥ ಬೋಗಸ್ ಮಾತಾಡುವಂಥವ್ರಿಗೆ ಕೆಲಸ ಮಾಡಿದ್ರೆ ಏನಾದ್ರು ಸುಟ್ಟೊಂದು ಏನಾದರೂ ಒಂದು ತಿಳ್ಕೊತ ತಿರುಗಾಡುವಂಥ ಒಬ್ಬ ಚಿಲ್ಲರ ವ್ಯಕ್ತಿಗೆ ಮಾತು ಕೇಳಿ ಇವತ್ತು ರಾಜೀನಾಮೆ ಕೊಡಬಾರ್ದು ಆಗಿದ್ದಕ್ಕೆ ನಾವು ನಮ್ಮ ವೈಯಕ್ತಿಕ ಒಂದು ಅಭಿಪ್ರಾಯ ಮಾನ್ಯ ಸಚಿವರಿಗೆ ಇವತ್ತು ಯಾಕೆ ಹೇಳತ್ತೀವಿ ಅಂದ್ರೆ ಇವನ ಯತ್ನಾಳ ಇತಿಹಾಸ ಹಿಂದಿನ ತೆಗೆದ್ರೆ ದೇವರಿಬ್ಬರಿಗಳ ಹೋಗಿ ನಿಂತು ನಡಳ್ಳಿ ಅವ್ರ ಕಡೆಯಿಂದ ಬಿದ್ದು ಮಣ್ಣು ಮುಖ ಆಗಿ ಇಲ್ಲಿ ಬಂದು ಇಲ್ಲಿ ಜನತಾದಲ್ಲಿ ನಿಂತು ಇಲ್ಲಿನ ಮಣ್ಣು ಮುಖ ಆದರು. ಶಿವಾನಂದ ಪಾಟೀಲ್ ಇತಿಹಾಸ ಇಡೀ ರಾಜ್ಯಕ್ಕೆ ಗೊತ್ತೈತೆ. ಎಲ್ಲ ಪಕ್ಷದಿಂದ ನಿಂತು ಎಲ್ಲ ಕ್ಷೇತ್ರದಲ್ಲಿ ಎಲ್ಲಿ ಬೇಕಾದ್ರೆ ನಿಂತು ಆರಿಸಿ ಬರುವಂಥ ತಾಕತ್ತ ಶಿವಾನಂದ ಪಾಟೀಲಿಗೆ ಐತೆ ಅನ್ನೋದು ಈ ಜಿಲ್ಲೆಗೆ ಒಂದು ಇತಿಹಾಸ ಐತಿ. ಅದಕ್ಕಾಗಿ ಆ ಯತ್ನಾಳ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಮತ್ತು ಶಿವಾನಂದ ಪಾಟೀಲ್ ಅವರು ಇಂಥ ಚಿಲ್ಲರ ಒಬ್ಬ ರಾಜಕಾರಣಿ ಚಿಲ್ಲರ ವ್ಯಕ್ತಿನ ಮಾತು ಕೇಳಿ ಸವಾಲು ಸ್ವೀಕಾರ. ಯಾಕಂದ್ರೆ ಯಾವಾಗಲೂ ಹಿಜ್ದಾಗಳದ್ದು ಸವಾಲು ಸ್ವೀಕಾರ ಮಾಡೋದು, ಗಂಡಸರದ್ದು ಸವಾಲು ಸ್ವೀಕಾರ ಮಾಡಬೇಕು. ಯಾವಾಗಲೂ ಹಿಜ್ದಾಗಳದ್ದು ಸವಾಲು ಸ್ವೀಕಾರ ಮಾಡಬಾರ್ದು. ಒಬ್ಬ ಕ್ಯಾಬಿನೆಟ್ ದರ್ಜೆಯ ಮಂತ್ರಿ ಬಸವನ ಬಾಗೇವಾಡಿಯ ಶಾಸಕರಾದ ಶಿವಾನಂದ ಪಾಟೀಲ್ ಅವರು ಅದರ ನೋವನ್ನು ವ್ಯಕ್ತಪಡಿಸುತ್ತಾ ಇಂಥದ್ದೊಂದು ಇದಕ್ಕೆ ಪ್ರತಿಭಟನೆಗೆ ನಾವು ಭಾಗಿಯಾದಾಗ ಮುಸಲ್ಮಾನರು, ನಮ್ಮ ಮತದಾರರು, ನಮಗೆ ಓಟ್ ಕೊಟ್ಟವರು, ಅವರ ಪ್ರವಾದಿ ಮೊಹಮ್ಮದ್ ಅವರಿಗೆ ಅವರು ಹೀಯಾಳವಾಗಿ ಮಾತಾಡಿದ್ದು ನನಗೆ ಭಾಳ ನೊಂದಾತ. ಅದು ನನ್ನ ಜನಾಂಗ, ಅವರು ನಮ್ಮವರೇ, ಭಾರತ ದೇಶದಲ್ಲಿರೋ ನಮ್ಮವ್ರು ತಿಳಿದ ನಾ ಪ್ರತಿಭಟನೆಗೆ ನನ್ನ ಆಹ್ವಾನದಾಗ ಮುಸ್ಲಿಂ ಬಾಂಧವರು ನನಗೆ ಬಂದು ಕರೆದು ಹೇಳಿದಾಗ ನಾವು ಹೋಗಿ ಅಲ್ಲಿ ಪ್ರತಿಭಟನೆಯೊಳಗೆ ಭಾಗಿಯಾದೆ. ಆ ಭಾಗಿಯಾಗಿ ಅದನ್ನು ಅವ್ರು ಹೇಳಿದ್ದನ್ನು ಖಂಡಿಸೋದೇ ಇರ್ತದೆ, ಮತ್ತು ಬೇರೆದೇನಿತ್ತು ಅವ್ರಿಗೆ ಖಂಡಿಸಿದಾಗ ಇಂಥದ್ದೊಂದು ನನಗೊಂದು ಚಾಲೆಂಜ್ ಕೊಟ್ಟಾರ. ಮತ್ತು ಆ ಚಾಲೆಂಜನ್ನು ನಾನು ಸ್ವೀಕಾರ ಮಾಡ್ತೀನಿ ಅಂತೇಳಿ ಅವತ್ತು ಇವತ್ತು ಸ್ಪೀಕರ್ ಭೇಟಿಯಾಗಿ ಇದು ಕೊಟ್ಟರು, ರಾಜೀನಾಮೆ ಕೊಟ್ಟರು. ಅವ್ರು ರಾಜೀನಾಮೆ ಕೊಟ್ಟಿದ್ದಾಗಿದೆ. ಈಗ ಮುಂದೆ ಉಳಿತಂದ್ರೆ ಅವರದ್ದು ಪ್ರೂವ್ ಮಾಡಿದ್ರು ಅವ್ರ ಅಪ್ಪನ ಬಿಟ್ಟ ಇರತ್ತೇಳಿ. ಈಗ ಈ ಮಹಾಶಯ ಪ್ರೂವ್ ಮಾಡಬೇಕಲ್ಲ, ನೀವು ಪ್ರೂವ್ ಮಾಡ್ಬೇಕದ, ನೀವು ಪ್ರೂವ್ ಮಾಡ್ಬೇಕು. ಯಾಕಂದ್ರೆ ನೀವು ಪ್ರೂವ್ ಮಾಡ್ಬೇಕು ರಾಮನಗೌಡ ಅವ್ರಿಗೆ ನೀವು ಇದು ಆಗಿದೆ ಅಂತೇಳಿ ಅದನ್ನು ನೀವು ಪ್ರೂವ್ ಮಾಡ್ಬೇಕಾಗಿ ನೀವು ಆದಷ್ಟು ಬೇಗನೆ ನಾಳೆ ಮಧ್ಯಾಹ್ನದವರೆಗೆ 12 ಗಂಟೆವರೆಗೆ ನೀವು ನಿಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಯಾಕಂದ್ರೆ ಆ ಶಾಸಕ ಸ್ಥಾನ ಒಳಗೆ ಏನು ಹೆಚ್ಚು ಅರ್ಥನೂ ಉಳಿದಿಲ್ಲ. ನೀವೊಬ್ಬರ ಉಚ್ಚಾಟಿತ ಇದು ಇದ್ದೀರಿ, ಏನು ಶಾಸಕದಿರಿ. ಯಾವ ಪಕ್ಷದಿಂದ ನೀವು ರಿಫಾರ್ಮ್ ಸಿಕ್ಕಿತ್ತು, ಯಾವ ಪಕ್ಷದಿಂದ ನೀವು ಪಕ್ಷದ ಚಿಹ್ನೆ ಮೇಲೆ ನೀವು ಆ ಎಲೆಕ್ಷನ್ ಇದು ಚುನಾವಣೆಯನ್ನು ಇದು ಮಾಡಿರಲ್ಲ, ಎದುರಿಸಿರಲ್ಲ. ಅದೇ ಪಕ್ಷ ನಿಮ್ಗೆ ಈಗ ಧಿಕ್ಕಾರ ಮಾಡಿ ನಿಮ್ಗೆ ರಿಜೆಕ್ಟ್ ಮಾಡೋದು 3ನೇ ಸಲ. ಇಷ್ಟು ಮಾಡಿದಾಗ ನೀವು ನಿಮ್ಗೆ ಪಕ್ಷದಿಂದ ಯಾವುದೋ ಬೆಂಬಲವಿಲ್ಲ. ನೀವು ಒಂದು ಏನಾಗ್ಬಿಟ್ಟಿರಿ, ಒಬ್ಬರೇ ಒಬ್ಬಟ್ಟಿಗೆ ಆಗಿರಿ. ಈಗ ನಿಮ್ಗೆ ಶಾಸಕ ಸ್ಥಾನದಿಂದ ಏನೂ ಹೆಚ್ಚು ಉಪಯೋಗನೂ ಇಲ್ಲ. ಮತ್ತು ನೀವು ಹೇಗಾದ್ರೂ ಚಾಲೆಂಜು ಮಾಡಿರಿ, ಎಲ್ಲರಿಗೂ ಅವ್ರಿಗೆ ಹೇಳ್ತಿರ್ತೀವಿ ಅವ ಅಪ್ಪ ಗುಟ್ಟ ನೀವು ಅಪ್ಪ ಗುಟ್ಟ ಚಂತನ. ಒಂದು ಬಿಜಾಪುರ ಜಿಲ್ಲೆಯ ಪಾಲಿಟಿಕ್ಷನ್ನು ಹೊಲಸು ಮಾಡೋದ್ರೊಳಗೆ, ಡರ್ಟಿ ಮಾಡೋದ್ರೊಳಗೆ ನಿಮ್ದು ಎಲ್ಲಕ್ಕಿಂತ ದೊಡ್ಡ ಮೇಲ್ಗೈಯು. ನಿಮ್ಮ ಮಾಡುವ ಪಾಲಿಟಿಕ್ಸ್ದಿಂದ ನಮ್ಮ ಯುವಕರ ಮ್ಯಾಗ ಏನು ಇಫೆಕ್ಟ್ ಆಯ್ತು, ನಮ್ಮ ಸಮಾಜದ ಜನರು, ಹಿಂದೂ ಮುಸ್ಲಿಂ ಸಮಾಜದ ಮ್ಯಾಗ ಏನು ಇದು ಆಗ್ತದೆ. ನಾ ಅಭಿವೃದ್ಧಿ ಮಾತುಗಳನ್ನು ಬಿಟ್ಟು ಇದೇ ಮಾಡ್ಕೊತ ಕೂತೀನಿ. ಅದು ಬಿಟ್ಟರೆ ನೀವು ಹಿಂದೂ ಮುಸಲ್ಮಾನ್ಗೆ ಡಿವೈಡ್ ಕೆಲಸ ಮಾಡಿದ್ರೆ ಹಿಂದೂ ಮುಸಲ್ಮಾನ್ ಏನೂ ಡಿವೈಡ್ ಆಗಿಲ್ಲ. ನಮ್ಮ ಏನಾರೇ ಕಾರ್ಯಕ್ರಮ ಇದ್ರೆ ಅವರು ನಮ್ಗೆ ವೆಲ್ ವಿಷರ್ ಆಗಿ ಕೆಲಸ ಮಾಡ್ತಾರೆ. ಅವ್ರದ್ದು ಏನಿದ್ದಾಗ ನಾವು ಜೊತೆನೇ ಇರ್ತೀವಿ. ಬಸವ ಜಯಂತಿಯಿಂದ ನಿಮ್ಗೆ ಎಷ್ಟು ಖುಷಿಯಾಗಿದ್ದೋ ಅದಕ್ಕಿಂತ ಹೆಚ್ಚು ನಮಗೆ ಖುಷಿಯಾಗಿದೆ. ಪ್ರತಿಯೊಬ್ಬರು ಹೇಳಿದಾಗ ನೀವು 2 ತಾಸು ಬಿಗಿದ್ರು ಅದರೊಳಗೆ ನೀವು ಬಸವ ಜಯಂತಿ, ಬಸವಣ್ಣನವರ ವಚನ, ಬಸವಣ್ಣನವರು ಹಾಕಿಕೊಟ್ಟ ನಮ್ಗೇನು ಹಾದಿ ಹಾಕಿಕೊಟ್ಟಾರ ಅದರ ಬಗ್ಗೆ ನೀವು ಏನು ಮಾಡಲಿ. ಸಮಾಜ ಸುಧಾರಕರ ಹಾಕಿಕೊಟ್ಟದ ವೇದಿಕೆಯನ್ನು ದುರುಪಯೋಗ ಮಾಡಿಕೊಂಡು ಇವತ್ತು ನೀವು ಚಾಲೆಂಜ್ ಮಾಡಿದ್ರಿ. ಆ ಚಾಲೆಂಜನ್ನು ನಮ್ಮ
ಪಕ್ಷದ ನಾಯಕರು ಇದು ಅಕ್ಸೆಪ್ಟ್ ಮಾಡಿ ತಾವು ರಾಜೀನಾಮೆ ಕೊಟ್ಟಿದ್ದಾಗಿದೆ. ಇಡೀ ಕರ್ನಾಟಕದ ರಾಜ್ಯದ ಮೂಲೆಗೂ ಅದು ನ್ಯೂಸ್ ಹೋಗ್ತದೆ. ನೀವು ಆದಷ್ಟು ಬೇಕಂದ್ರೆ ನಾಳೆ 12 ಸಂಜೆವರೆಗೆ ನೀವು ರಾಜೀನಾಮೆ ಕೊಡ್ತೀರಿ. ಯಾಕಂದ್ರೆ ನೀವು ಪ್ರೂವ್ ಮಾಡಬೇಕು. ನೀವು ಬಸವನಗೌಡ, ರಾಮನಗೌಡ, ಪಾಟೀಲ್, ಯತ್ನಾಳ್ ಅದೇ ನೀವು ಪ್ರೂವ್ ಮಾಡೋ ಸಲುವಾಗಿ ನೀವು ನಾಳೆ ಕೊಡ್ತೀರಿ ಅಂತ ನಾವು ಅನ್ಬೇಕು. ಯಾಕಂದ್ರೆ ನೀವು ಯಾವಾಗಲೂ ಗಂಡಸೂರಂಗೆ ಮಾತಾಡ್ತಿರ್ತೀವಿ. ನಮಗೆ ಯಾರಿಗೂ ಗ್ಯಾರಂಟಿ ಇಲ್ಲ ಅದ್ರ. ಇದು ಬಿಜಾಪುರ ಜನತೆಗೆ ಯಾರಿಗೂ ಗ್ಯಾರಂಟಿ ಇಲ್ಲ. ನೀವು ಗಂಡಸೂರಂಗೆ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು, ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. ಎಸ್ಎಸ್ಎಲ್ಸಿಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ? ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.